ಹಲೋ ಗೈಸ್, ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಕಿಂಗ್ ಫಿಶ್ ಸ್ಪೆಷಲ್ ಬಿರಿಯಾನಿ ರೆಸಿಪಿ. ಸೂಪರಾಗಿ ಟೇಸ್ಟಿಯಾಗಿ, ಹಾಗೆ ಈ ಬಿರಿಯಾನಿ ನೋಡ್ತಾ ಇರಬೇಡಿ, ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಮಾಡಿ ಒಮ್ಮೆಲೆ ಮಾಡಿ ನೋಡಿ, ಅಷ್ಟು ಟೇಸ್ಟಿಯಾಗಿ ಸೂಪರಾಗಿ ಇರುತ್ತೆ. ಹಾಗೆ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಒಣ ಮೆಣಸನ್ನು ನೀವು ಕಟ್ ಮಾಡಿಕೊಂಡು ಬಿಸಿ ನೀರು ಹಾಕೋಬೇಕು. ಸೊ ಅದು ಒಂದು ಅರ್ಧ ಗಂಟೆ ಆದರೂ ನಾವು ನೆನೆಸೋಕ್ಕಿಡಬೇಕು. ಬಿಸಿ ನೀರು ಹಾಕಿ ಸ್ವಲ್ಪ ವಿನೆಗರ್ನ ಹಾಕಿ ಅರ್ಧ ಗಂಟೆ ನೆನೆಸಿಟ್ಕೊಳ್ಳಿ. ಆನಂತರ 4 to 5 ಆನಿಯನ್ನ ಚಾಪ್ ಮಾಡಿ ಕಟ್ ಮಾಡ್ಕೊಳ್ಳಿ. ಆನಂತರ 2 to 3 ಟೊಮೆಟೊನ ಚಾಪ್ ಮಾಡಿ ಕಟ್ ಮಾಡ್ಕೊಳ್ಳಿ. ಆನಂತರ 2 ಕ್ಯಾಪ್ಸಿಕಮ್ಮನ್ನು ಚಾಪ್ ಮಾಡಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಆನಂತರ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಮತ್ತು 3ರಿಂದ 4 ಹಸಿಮೆಣಸು. ಆನಂತರ ಫಿಶ್ ನಾವು ಮಸಾಲೆ ಹಚ್ಚಿರೋ ರೆಸಿಪಿ ತೋರಿಸಿಲ್ಲ, ಬೇಕಾದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಹಾಕ್ತೇನೆ ಬೇಕಾದರೆ ಒಂದು ವೀಡಿಯೋ. ಅದಿಷ್ಟು ಇಂಗ್ರೀಡಿಯೆಂಟ್ಸ್. ಈಗ ಹೇಗೆ ಮಾಡೋದು ನೋಡೋಣ. ನೀವು ಬಿರಿಯಾನಿ ಮಾಡೋಕ್ಕೆ ಯಾವ ಪಾಟ್ ತೊಗೊತೀರಾ ಅದಕ್ಕೆ 6 to 7 ಟೇಬಲ್ ಸ್ಪೂನ್ ಅಷ್ಟು ಸನ್ಫ್ಲವರ್ ಹಾಕ್ಕೊಳ್ಳಿ. ಆನಂತರ ಫಿಶನ್ನು ಫ್ರೈ ಮಾಡಿಕೊಂಡು ಅದನ್ನು ಬೇರೆ ಪ್ಲೇಟಿಗೆ ಇಟ್ಕೊಳ್ಳಿ. ಈಗ ಅದೇ ಎಣ್ಣೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಳಿ. 2 to 3 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಳಿ. ಆನಂತರ ನಾವು ಒಣಮೆಣಸನ್ನ ಅರ್ಧ ಗಂಟೆಯಷ್ಟು ನೆನೆಸಕ್ಕೆ ಇಟ್ಟಿದ್ವಲ್ಲ, ಆ ಒಣಮೆಣಸನ್ನು ನಾವು ಪೇಸ್ಟ್ ಮಾಡಿಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೈ ಆಗಿದೆ ಅದು ಹಾಕ್ಕೊಳ್ಳಿ. ಆನಂತರ ನಾವು ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದ ನಂತರ ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಸೊ ಉಪ್ಪನ್ನು ಜಾಸ್ತಿ ಹಾಕೋಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಆನಂತರ 2 ಟೇಬಲ್ ಸ್ಪೂನ್ ಅಷ್ಟು ಕೊರಿಯಾಂಡರ್ ಪೌಡರನ್ನು ಹಾಕ್ಕೊಳ್ಳಿ. ಆನಂತರ 1 ಟೇಬಲ್ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರನ್ನು ಹಾಕ್ಕೊಳ್ಳಿ. ಆನಂತರ 1/2 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಸ್ವಲ್ಪ ಕಸ್ತೂರಿ ಮೇಥಿ ಇದಿಷ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಮಸಾಲೆನೆಲ್ಲ ಇಟ್ಕೊಳ್ಳೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆನಂತರ ಈಗ ನಾವು ಕೊತ್ತಂಬರಿ ಮತ್ತು ಪುದೀನ ಮತ್ತು ಹಸಿಮೆಣಸನ್ನು ಚಾಪ್ ಮಾಡಿ ಕಟ್ ಮಾಡ್ಕೊಳ್ಳಿ. ಹಸಿಮೆಣಸನ್ನ ಚಾಪ್ ಮಾಡಿ ಕಟ್ ಮಾಡ್ಕೊಳ್ಬೇಡಿ, ಪುದೀನ ಮತ್ತು ಕೊತ್ತಂಬರಿನ ಚಾಪಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಏನು ಒಣಮೆಣಸನ್ನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಹಾಕೋಬೇಕು ಸ್ವಲ್ಪ, ಯಾಕಂದರೆ ಮಸಾಲೆ ಗಟ್ಟಿಯಾಗಿ ಬಿಡುತ್ತೆ. ಸೊ ಅದಕ್ಕೆ ಅದನ್ನು ಹಾಕಿ ಆನಂತರ ನಾವು ಫ್ರೈಡ್ ಆನಿಯನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳಿ ಒಂದು ಕಡೆ. ಈಗ ಮತ್ತೊಂದು ಕಡೆ ನಾವು ಕ್ಯಾಪ್ಸಿಕಮನ್ನು ಫ್ರೈ ಮಾಡ್ಕೋಬೇಕು ಸಪ್ರೇಟ್ ಪಾತ್ರೆಯಲ್ಲಿ. ಆನಂತರ ನಾನು ಫ್ರೈಡ್ ಆನಿಯನ್ ಹೇಳಿದ್ನಲ್ಲ, ಇದೇ ಫ್ರೈಡ್ ಆನಿಯನ್ ಹೇಗೆ ಮಾಡೋದು ಅಂತ. ಸೊ ಇದನ್ನೆಲ್ಲ ನಾನು ಎಲ್ಲ ಬಿರಿಯಾನಿಯಲ್ಲೂ ಹಾಕಿದ್ದೀನಿ, ಸೊ ಜಾಸ್ತಿಯಾಗಿ ನಾನು ತೋರಿಸ್ತಾ ಇಲ್ಲ. ಈಗ ರೈಸ್ ಹೇಗೆ ಮಾಡೋದು ನೋಡೋಣ. ಚಕ್ಕೆ, ಲವಂಗ, ನಕ್ಷತ್ರವು, ಜಾಯಿಕಾಯಿ ಮತ್ತು ಕಾಳುಮೆಣಸು, ಶಾಯಿ ಜೀರಾ ಮತ್ತು ಬಿರಿಯಾನಿ ಎಲೆ ಇದಿಷ್ಟನ್ನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಆನಂತರ 1 ಟೇಬಲ್ ಸ್ಪೂನ್ ಅಷ್ಟು ಸನ್ಫ್ಲವರ್ ಹಾಕ್ಕೊಂಡು ಇದಿಷ್ಟನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆನಂತರ ನೀವು 1 ಕಪ್ ಅಷ್ಟು ರೈಸ್ ತೊಳೆದ್ರೆ 1.5 ಕಪ್ ಅಷ್ಟು ನೀರು ತೊಗೋಬೇಕು. ಸೊ ನಾವು 1 ಕಪ್ ಅಷ್ಟು ತೊಗೊಂಡಿದ್ದೀವಿ, ಸೊ 1.5 ಕಪ್ ಅಷ್ಟು ನಾವು ನೀರನ್ನು ತೊಗೊಂಡಿದ್ದೀವಿ. ಈ ನೀರು ಹಾಕಿದ್ದೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕಿದ ನಂತರ ನೀರು ಕುದಿಯೋಕ್ಕೆ ಬಂದಿದೆ, ನಾವು ರೈಸನ್ನು ಹಾಕೋಬೇಕು. ಈಗ ನೀರು ಕುದೀತಾ ಇದೆ ನೋಡಿ, ನೀರು ಕುದಿದೆ, ರೈಸನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಆ ರೈಸನ್ನು ಕುದಿಯೋಕ್ಕೆ ಬಂದಾಗಲೇ ಮುಚ್ಚಳವನ್ನು ಮುಚ್ಚಿ 1 ವಿಸಿಲ್ ಬರೋ ತನಕ ವೇಟ್ ಮಾಡ್ಕೊಳ್ಳಿ. 1 ವಿಸಿಲ್ ಆಗಿದೆ, ಸೊ ಗ್ಯಾಸ್ ಆಫ್ ಮಾಡಬೇಕು. ಯಾಕಂದರೆ ಇದು ಹಾಫ್ ಬೇಯಬೇಕಲ್ವ, ಸೊ ಫುಲ್ ಬೇಯಬಾರ್ದು. 1 ವಿಸಿಲ್ ಬಂದಿದೆ ನೋಡಿ, 1 ವಿಸಿಲ್ ಬಂದಿದೆ. ನೀವು ಬೇಗ ಈ ವಿಸಿಲನ್ನು ಬೇಗ ತಗೋಬೇಕು, ಯಾಕಂದರೆ ಜಾಸ್ತಿ ನೀರು ಇಡಬಾರ್ದು, ಏಕೆಲ್ಲ ಬೆಂದೋಗ್ಬಿಡುತ್ತೆ. ಸೊ ಹೀಗೆ ಬೇಗ ವಿಸಿಲನ್ನು ತೆಗಿಬೇಕು. ಈಗ ನೋಡಿ ರೈಸ್ ಹೀಗಾಗಿದೆ, ಸೂಪರಾಗಿ ಟೇಸ್ಟಿಯಾಗಿರುತ್ತೆ. ಒಮ್ಮೆಲೆ ಮಾಡಿ ನೋಡಿ. ಹಾಗೆ ನೋಡ್ತಾ ಇರಬೇಡಿ, ವಿಡಿಯೋನ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈಗ ರೈಸ್ ಆಗಿದೆ, ಈ ಮಸಾಲೆಯನ್ನು ಲೆವೆಲ್ ಮಾಡ್ಕೊಳ್ಳಿ. ಬಿರಿಯಾನಿ ಪೌಡರ್ ಮಾಡಿದ್ವಲ್ಲ ಮಸಾಲೆ, ಅದನ್ನ ಲೆವೆಲ್ ಮಾಡಿಕೊಂಡು ಈ ರೈಸನ್ನು ಹಾಕ್ಕೋಬೇಕು. ಈ ರೈಸನ್ನು ಹಾಕ್ಕೊಂಡು ಅದು ಲೆವೆಲ್ ಮಾಡಿಕೊಂಡು ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರೈಸನ್ನು ಯಾಕಂದರೆ ಮಸಾಲೆ ಅಕ್ಕಿಗೂ ಸಿಗಬೇಕಲ್ಲ, ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಗೈಸ್, ನೀವು ನೋಡ್ತಾನೆ ಗೊತ್ತಾಗುತ್ತೆ ರೈಸಿಗೂ ಒಂದು ಮಸಾಲೆ ಹಿಡ್ಕೊಂಡಿದ್ದಲ್ವ. ಈಗ ಮೇಲೆಗೆ ನಾವು ಏನು ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಂಡಿಲ್ಲ, ಅದು ಗಾರ್ನಿಷಿಂಗ್ ಅಂತ ನಾವು ಫ್ರೈ ಮಾಡ್ಕೊಂಡಿದ್ದು, ಅದನ್ನ ಹಾಕೋಬೇಕು. ಆ ನಂತರ ಈಗ ನಾವು ಏನು ಫ್ರೈ ಮಾಡ್ಕೊಂಡಿದ್ದಲ್ವ ಕಿಂಗ್ ಫಿಶನ್ನು, ಸೊ ಅದನ್ನ ಚೆನ್ನಾಗಿ ಮೇಲೆ ಇಟ್ಕೋಬೇಕು. ನೀವು ಹೇಗೆ ಗಾರ್ನಿಷಿಗೆ ಇಡ್ತೀರಾ ಲುಕ್ಕಾಗಿ ಕಾಣೋ ಥರ ಚೆನ್ನಾಗಿ ಲೆವೆಲ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅದನ್ನ ಹಾಕಿದ ನಂತರ ಈಗ ಫ್ರೈಡ್ ಆನಿಯನ್ನ ನಾವು ಮಾಡ್ಕೊಂಡಿದ್ವಲ್ಲ, ಸೊ ಆ ಫ್ರೈಡ್ ಆನಿಯನ್ನ ಮೇಲೆ ಹಾಕೋಬೇಕು. ಅದನ್ನ ಹಾಕ್ಕೊಂಡು ದಮ್ಮಿಗಿಟ್ರೆ ಆಯಿತು ಗೈಸ್. 15 ಮಿನಿಟ್ಸ್ ಸಿಮ್ಮಲ್ಲಿಟ್ಟು ದಮ್ಮಿಗಿಟ್ರೆ ಆಯಿತು ನೋಡಿ. ಈಗ ಫ್ರೈಡ್ ಆನಿಯನ್ ಹಾಕಿ ಈಗ ನೋಡಿ ಹೇಗೆ ಕಾಣ್ತಿದೆ, ಲುಕ್ಕಾಗಿ ಕಾಣ್ತಿಲ್ವ, ಹಂಗೆ ಟೇಸ್ಟಲ್ಲೂ ಸೂಪರಾಗಿ, ಎಂಥ ಕಾಂಪ್ರಮೈಸ್, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ 15 ಮಿನಿಟ್ಸು ನೀವು ಸಿಮ್ಮಲ್ಲಿ ದಮ್ಮಿಗಿಟ್ರೆ ಆಯಿತು ನೋಡಿ. ಹೀಗೆ ದಮ್ಮಿಂದ ಪ್ಲೇಟಿಗೆ ಸರ್ವ್ ಮಾಡಿದ್ರಿ. ಇವಾಗಲೇ ಬಾಯಲ್ಲಿ ನೀರು ಬರ್ತಿಲ್ವ ಗೈಸ್? ನನ್ನ ಬಾಯಲ್ಲಂತೂ ನೀರು ಬಂತು, ನಿಮ್ಮ ಬಾಯಲ್ಲೂ ನೀರು ಬಂದಿರುತ್ತೆ. ಒಮ್ಮೆಲೆ ಈ ಬಿರಿಯಾನಿನ ಮಾಡಿ ನೋಡಿ. ತುಂಬ ಸತಿ ನೀವು ಮಾಡಿರ್ತೀರ, ಆದರೆ ಈ ಬಿರಿಯಾನಿನ ಒಮ್ಮೆ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್.